ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ವೀರಪ್ಪ ಮೊಯ್ಲಿ ಅವರು ಇರುವಂಥದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಆಗಬೇಕು ಅಂತ, ಅಂದರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿರೋದು. ನೀವೇನು ಹೇಳಿಕೆ ಕೊಟ್ಟರೆ ಅಥವಾ ಏನು ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ, ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು PCC ಅಧ್ಯಕ್ಷರಾಗಿ ಬಂದಿದ್ದರು. ವಿಶೇಷ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನ್ನಿಸ್ತು ಏನು ಹೇಳಬೇಕು ಅಂತೇಳಿದರೆ, ಸಾಕಷ್ಟು ಗೊಂದಲ ಆಗ್ತಾಯಿದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನು, ಅದು ಕೂಡ PCC ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ, ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತು ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನು ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಕೂಡ ಇದೆ. ಆದ್ದರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದ್ದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂಥದ್ದು, ಏನು ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಸ್ಪಷ್ಟ ಅಂತೇಳಿದರೆ, ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದುಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ಥರ ಹೇಳಿಲ್ಲ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ವೀರಪ್ಪ ಮೊಯ್ಲಿ ಅವರು ಇರುವಂಥದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಆಗಬೇಕು ಅಂತ, ಅಂದರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿರೋದು. ನೀವೇನು ಹೇಳಿಕೆ ಕೊಟ್ಟರೆ ಅಥವಾ ಏನು ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ, ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು PCC ಅಧ್ಯಕ್ಷರಾಗಿ ಬಂದಿದ್ದರು. ವಿಶೇಷ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನ್ನಿಸ್ತು ಏನು ಹೇಳಬೇಕು ಅಂತೇಳಿದರೆ, ಸಾಕಷ್ಟು ಗೊಂದಲ ಆಗ್ತಾಯಿದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನು, ಅದು ಕೂಡ PCC ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ, ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತು ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನು ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಕೂಡ ಇದೆ. ಆದ್ದರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದ್ದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂಥದ್ದು, ಏನು ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಆದರೆ ಸ್ಪಷ್ಟ ಅಂತೇಳಿದರೆ, ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದುಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ಥರ ಹೇಳಿಲ್ಲ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ವೀರಪ್ಪ ಮೊಯ್ಲಿ ಅವರು ಇರುವಂಥದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಆಗಬೇಕು ಅಂತ, ಅಂದರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿರೋದು. ನೀವೇನು ಹೇಳಿಕೆ ಕೊಟ್ಟರೆ ಅಥವಾ ಏನು ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ, ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು PCC ಅಧ್ಯಕ್ಷರಾಗಿ ಬಂದಿದ್ದರು. ವಿಶೇಷ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನ್ನಿಸ್ತು ಏನು ಹೇಳಬೇಕು ಅಂತೇಳಿದರೆ, ಸಾಕಷ್ಟು ಗೊಂದಲ ಆಗ್ತಾಯಿದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನು, ಅದು ಕೂಡ PCC ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ, ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ, ಮತ್ತು ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನು ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಯಾಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಕೂಡ ಇದೆ.
ಆದ್ದರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂಥದ್ದು ಏನು ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಆದರೆ ಸ್ಪಷ್ಟ ಅಂತ ಹೇಳಿದರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದುಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ಥರ ಹೇಳಿಲ್ಲ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ವೀರಪ್ಪ ಮೊಯ್ಲಿ ಅವರು ಇರುವಂಥದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಆಗಬೇಕು ಅಂತ, ಅಂದರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿರೋದು. ನೀವೇನು ಹೇಳಿಕೆ ಕೊಟ್ಟರೆ ಅಥವಾ ಏನು ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು PCC ಅಧ್ಯಕ್ಷರಾಗಿ ಬಂದಿದ್ದರು. ವಿಶೇಷ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನ್ನಿಸ್ತು ಏನು ಹೇಳಬೇಕು ಅಂತ ಹೇಳಿದರೆ, ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನು, ಅದು ಕೂಡ PCC ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ, ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ ಮತ್ತು ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನು ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಏಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಕೂಡ ಇದೆ. ಆದ್ದರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂಥದ್ದು ಏನು ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಆದರೆ ಸ್ಪಷ್ಟ ಅಂತ ಹೇಳಿದರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದುಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ಥರ ಹೇಳಿಲ್ಲ. ನಮ್ಮ ಜೊತೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದಂಥ ವೀರಪ್ಪ ಮೊಯ್ಲಿ ಅವರು ಇರುವಂಥದ್ದು. ಸರ್, ನೀವು ಜಿಲ್ಲೆಯಲ್ಲಿ ಕೊಟ್ಟಂಥ ಒಂದು ಹೇಳಿಕೆ ಡಿ ಕೆ ಶಿವಕುಮಾರ್ CM ಆಗ್ತಾರೆ ಆಗಬೇಕು ಅಂತ, ಅಂದರೆ ಆ ಹೇಳಿಕೆ ಸಾಕಷ್ಟು ಚರ್ಚೆ ವಿಚಾರ ಆಗಿರೋದು. ನೀವೇನು ಹೇಳಿಕೆ ಕೊಟ್ಟರೆ ಅಥವಾ ಏನು ಹೇಳ್ಬೇಕಂತಿದ್ದೀರಾ? ಈಗ ಅಲ್ಲಿ ಕಾರ್ಕಳದಲ್ಲಿ ಒಂದು ದೊಡ್ಡ ಸಮಾವೇಶ ಕಾಂಗ್ರೆಸ್ ಕಾರ್ಯಕರ್ತರದ್ದು ದೊಡ್ಡ ಸಮಾವೇಶ ನಡೆದಿತ್ತು. ಅದು ನನ್ನ ಕ್ಷೇತ್ರ, ಯಾಕಂದರೆ 6 ಬಾರಿ ನಾನು ಶಾಸಕನಾಗಿ ಪ್ರತಿನಿಧೀಕರಿಸಿದ್ದೆ. ಇವರು PCC ಅಧ್ಯಕ್ಷರಾಗಿ ಬಂದಿದ್ದರು. ವಿಶೇಷ ಅಧ್ಯಕ್ಷರಾಗಿ ಬಂದ ಮೇಲೆ ಅಲ್ಲಿ ವೇದಿಕೆಯಲ್ಲಿ ನನಗೆ ಅನ್ನಿಸ್ತು ಏನು ಹೇಳಬೇಕು ಅಂತ ಹೇಳಿದರೆ, ಸಾಕಷ್ಟು ಗೊಂದಲ ಆಗ್ತಾ ಇದೆ. ಪರಸ್ಪರ ಹೇಳಿಕೆ ಕೊಡೋದು, ವಿರೋಧ ಫಾರ್. ನಾನು ಹೇಳಿದೆ ಅದಕ್ಕೆ ವಿರೋಧ ಪರ ಆ ಆತಂಕವನ್ನು, ಅದು ಕೂಡ PCC ಪ್ರೆಸಿಡೆಂಟ್ ನೀವು, ನಿಮಗೆ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದೆ, ಯೋಗ್ಯತೆ ಇದೆ ಮತ್ತು ಪಕ್ಷವನ್ನು ಚೆನ್ನಾಗಿ ಸಂಘಟನೆ ಮಾಡಿದ್ದೀರಿ, ಅದಕ್ಕೆ ನಮ್ಮೆಲ್ಲ ಮೆಚ್ಚುಗೆ ಇದೆ. ಒಂದಲ್ಲ ಒಂದು ದಿವಸ ನೀವು ಮುಖ್ಯಮಂತ್ರಿ ಆಗೇ ಆಗ್ತೀರಿ. ಅದಕ್ಕೆ ಈ ಸಮಯದಲ್ಲಿ ಆಗ್ತೀರಿ, ಅನಂತರ ಆಗ್ತಾರೆ ಮತ್ತು ಆ ಪ್ರಶ್ನೆ ಬಂದೇ ಇಲ್ಲ, ನಾನು ಹೇಳಿದ್ದೂ ಇಲ್ಲ. ಆದರೆ ಇದು ಒಬ್ಬ ಕಾಂಗ್ರೆಸ್ ನಾಯಕನಾಗಿ, ನಾವು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತನಾಗಿ ಒಂದು ಪಕ್ಷವನ್ನು ಸಂಘಟನೆ ಹೇಗೆ ಮಾಡಬೇಕು, ಶಿಸ್ತಿನಿಂದ ಮುಂದೆ ಕೊಂಡೋಗಬೇಕು, ಏಕೆ ಆ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ. ಇದೇ ಅವಧಿಯಲ್ಲಿ ಸಿದ್ದರಾಮಯ್ಯ 5 ವರ್ಷ ಪೂರ್ಣ, ಸಿದ್ದರಾಮಯ್ಯನ ತೆಗೆದು ನೀವು ತಕ್ಷಣ ಆಗಿ ಅದೆಲ್ಲ ನಾನು ಹೇಳೇ ಇಲ್ಲ. ನಾನು ಹೇಳಿದ್ದು ನಿಮಗೆ ಯೋಗ್ಯತೆ ಇದೆ, ನೀವು ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಕೂಡ ಇದೆ. ಆದ್ದರಿಂದ ನೀವು ಈ ಗೊಂದಲ ಎಲ್ಲ ಆತಂಕ ಪರಿಹರಿಸಬೇಕು. ನೀವು ಸುಮ್ಮನೆ ಇದ್ದು ಬಿಡಿ, ಎಲ್ಲ ನೀವು ಹಾಗೆ ಒಂದಲ್ಲ ಒಂದು ದಿವಸ ಹಾಗೆ ಆಗ್ತೀರಿ ಅಂತ ಹೇಳಿದೆ. ನೀವು ಹೇಳಿಕೆ ಕೊಟ್ಟ ನಂತರ ಈ ರೀತಿ ಚರ್ಚೆಗಳು ಆರಂಭ ಆಗಿರುವಂಥದ್ದು ಏನು ಹೇಳ್ತೀರಿ ಸರ್ ಇದಕ್ಕೆ? ಚರ್ಚೆ ಜನಗಳಿಗೆ ಮಾತಾಡೋದಕ್ಕೆ ನಾಲ್ಗೆ ಅವರು ಹಿಡೀಲಿಕ್ಕೆ ನನಗೆ ಆಗ್ತದೆ. ಒಂದೊಂದು ಅಭಿಪ್ರಾಯ ಮಾಡಿಕೊಂಡು ಅವರವರ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಆದರೆ ಸ್ಪಷ್ಟ ಅಂತ ಹೇಳಿದರೆ ನಾನು ಈಗ ಕೂಡಲೇ ಸಿದ್ದರಾಮಯ್ಯ ತೆಗೆದು ನೀವು ಬಂದುಬಿಡಿ ಮುಖ್ಯಮಂತ್ರಿಯಾಗಿ, ನಮ್ಮ ಬೆಂಬಲ ಇದೆ ಅಂತೇಳಿ ಆ ಥರ ಹೇಳಿಲ್ಲ.